ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 29ನೇ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಸಬ್ಜೆಕ್ಟ್, ಅಬ್ಜೆಕ್ಟ್ ಮತ್ತು ವರ್ಬ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ವಾಕ್ಯ ಎಂದರೇನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವಾಕ್ಯ ಅಂದರೆ ಅರ್ಥಪೂರ್ಣವಾಗಿ ಜೋಡಿಸಿದ ಪದಗಳ ಒಂದು ಗುಂಪಿಗೆ ಸೆಂಟೆನ್ಸ್ ಅಥವಾ ವಾಕ್ಯಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ, ರಾಮ ಈಟ್ಸ್ ಮ್ಯಾಂಗೋ, ರಾಮನು ಮಾವಿನ ಹಣ್ಣನ್ನು ತಿಂದನು. ಹೀಗೆ ಅರ್ಥಪೂರ್ಣವಾಗಿ ಜೋಡಿಸಿದ ವಾಕ್ಯಗಳ ಗುಂಪಿಗೆ ಸೆಂಟೆನ್ಸ್ ಅಂತ ಕರೀತಾರೆ. ನಮಗೆ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಬರುತ್ತೆ ಕನ್ನಡದಲ್ಲಿ. ಇವಾಗ ನಾವು ಇಂಗ್ಲೀಷಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ವಾಕ್ಯದಲ್ಲಿ ಯಾವುದೇ ಒಂದು ವಾಕ್ಯವನ್ನು ನಾವು ರಚನೆ ಮಾಡುವಾಗ ನಾವು ಯಾವುದಾದ್ರೂ ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ಕುರಿತು ಹೇಳ್ತಾ ಇರ್ತೀವಿ. ಆಮೇಲೆ ಆ ವ್ಯಕ್ತಿ ಅಥವಾ ವಸ್ತುವನ್ನು ಕುರಿತು ನಾವು ವರ್ಣನೆ ಮಾಡ್ತೇವೆ. ಸೊ ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಅಂದರೆ ಕರ್ತಪದ. ಕರ್ತ ಅಂತ ಹೇಳಿದ್ರೆ ಯಾರು ಕೆಲಸವನ್ನು ಮಾಡ್ತಾರೋ ಅದೇ ಸಬ್ಜೆಕ್ಟು. ಈಗ ನೋಡಿ ಡೆಫಿನೇಷನನ್ನು ಕರೆಕ್ಟಾಗಿ. ಕರ್ತೃಪದವನ್ನು ಹೇಗೆ ಗುರುತಿಸಬೇಕು ಅಂದರೆ ಸಬ್ಜೆಕ್ಟನ್ನು ಹೇಗೆ ಗುರುತಿಸಬೇಕು? ವಾಕ್ಯದಲ್ಲಿ ನಡೆದ ಕೆಲಸಕ್ಕೆ ಯಾರು ಅಥವಾ ಯಾವುದು ಎಂಬ ಪ್ರಶ್ನೆ ಹಾಕಿದರೆ ಏನು ಉತ್ತರ ಬರುತ್ತೋ ಅದೇ ಕರ್ತೃಪದ ಆಗಿರುತ್ತೆ. ಉದಾಹರಣೆ, ರಾಮನು 2 ಹೋಳಿಗೆ ತಿಂದನು. ಇಲ್ಲಿ 2 ಹೋಳಿಗೆ ತಿಂದಿದ್ದಾರೆ. ತಿಂದಿದ್ದು ಯಾರು ಪ್ರಶ್ನೆ ಮಾಡಬೇಕು. ಯಾರು ಅಂತ, ಯಾರು ಪ್ರಶ್ನೆಗೆ ಉತ್ತರ ರಾಮ. ತಿಂದವರು ಯಾರು? ರಾಮ. ಹಾಗಾಗಿ ರಾಮ ಕರ್ತೃಪದ ಅಂದರೆ ಇಂಗ್ಲೀಷಲ್ಲಿ ಕರ್ತೃಪದಕ್ಕೆ ಸಬ್ಜೆಕ್ಟ್ ಅಂತ ಕರೀತಾರೆ. ತುಂಬ ಸುಲಭ ಇದೆ. ಯಾರು ಅನ್ನೋ ಪ್ರಶ್ನೆ ಮಾಡಿದ ಬರುವಂಥ ಉತ್ತರವೇ ಸಬ್ಜೆಕ್ಟು. ಈಗ ಮತ್ತೊಂದು ಉದಾಹರಣೆ, ನಾನು 2 ಬಾಳೆಹಣ್ಣನ್ನು ತಿಂದೆನು. ತಿಂದಿದ್ದ್ಯಾರು ಬಾಳೆಹಣ್ಣನ್ನು? ನಾನು. ಹಾಗಾಗಿ ನಾನು ಇಲ್ಲಿ ಕರ್ತೃಪದ. ಅವಳು ಬೆಕ್ಕನ್ನು ಕೊಂದಳು. ಇಲ್ಲಿ ಬೆಕ್ಕನ್ನು ಕೊಂದದ್ಯಾರು? ಅವಳು. ಹಾಗಾಗಿ ಅವಳು ಸಬ್ಜೆಕ್ಟ್. ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ, ರಾಮ ಏಟ್ 2 ಬನಾನಾಸ್. ರಾಮನು 2 ಬಾಳೆಹಣ್ಣನ್ನು ತಿಂದನು. ಇಲ್ಲಿ ಸಬ್ಜೆಕ್ಟ್ ಯಾರು? ರಾಮ. ಐ ಏಟ್ 2 ಬನಾನಾಸ್. ನಾನು 2 ಬಾಳೆಹಣ್ಣನ್ನು ತಿಂದೆನು. ತಿಂದದ್ಯಾರು? ನಾನು. ಹಾಗಾಗಿ ನಾನು ಸಬ್ಜೆಕ್ಟ್. ಐ ಅನ್ನೋದು ಸಬ್ಜೆಕ್ಟ್. ಶಿ ಕಿಲ್ಡ್ ಎ ಕ್ಯಾಟ್. ಅವಳು ಒಂದು ಬೆಕ್ಕನ್ನು ಕೊಂದಳು. ಕೊಂದದ್ಯಾರು? ಅವಳು. ಹಾಗಾಗಿ ಅವಳು ಸಬ್ಜೆಕ್ಟ್. ಶಿ ಅನ್ನೋದು ಸಬ್ಜೆಕ್ಟ್. ರಾಮ ಕಿಲ್ಡ್ ರಾವಣ. ರಾಮನು ರಾವಣನನ್ನು ಕೊಂದನು. ಕೊಂದದ್ಯಾರು? ರಾಮ. ಹಾಗಾಗಿ ರಾಮ ಅನ್ನೋದು ಸಬ್ಜೆಕ್ಟ್. ಈಗ ನೆಕ್ಸ್ಟು ಕರ್ಮಪದ. ಕರ್ಮಪದ ಅಂದರೆ ಆಬ್ಜೆಕ್ಟ್. ಆಬ್ಜೆಕ್ಟನ್ನು ಹೇಗೆ ಗುರುತಿಸ್ತೀರಿ? ವಾಕ್ಯದಲ್ಲಿ ನಡೆದ ಕೆಲಸಕ್ಕೆ ಯಾವುದನ್ನು ಅಥವಾ ಯಾರನ್ನು ಎಂದು ಪ್ರಶ್ನಿಸಿದರೆ ಬರುವ ಉತ್ತರವೇ ಕರ್ಮಪದ ಆಗಿರುತ್ತದೆ. ಸೀತೆ ಒಂದು ಕೇಕನ್ನು ತಿಂದಳು. ಸೀತೆ ಸಬ್ಜೆಕ್ಟು. ಏನನ್ನು ತಿಂದಳು? ಒಂದು ಕೇಕನ್ನು ತಿಂದಳು. ಹಾಗಾಗಿ ಕೇಕ್ ಅನ್ನೋದು ಆಬ್ಜೆಕ್ಟ್. ಅದೇ ಥರ ಮೇಲಿನ ಉದಾಹರಣೆಗಳಲ್ಲಿ ಐ ಏಟ್ 2 ಬನಾನಾಸ್. ನಾನು 2 ಬಾಳೆಹಣ್ಣನ್ನು ತಿಂದಿದ್ದ್ಯಾರು? ನಾನು. ಏನನ್ನು ತಿಂದೆ? 2 ಬಾಳೆಹಣ್ಣನ್ನು ತಿಂದೆ. ಸೊ ಬಾಳೆಹಣ್ಣು ಅನ್ನೋದು ಇಲ್ಲಿ ಕರ್ಮಪದ. ತುಂಬ ಸುಲಭ ಇದೆ. ಏನನ್ನು ಅನ್ನೋ ಪ್ರಶ್ನೆಗೆ ಉತ್ತರವೇ ಕರ್ಮ ಪದ, ಆಬ್ಜೆಕ್ಟ್. ಇನ್ನು ಗುರುತಿಸಬೇಕಾಗಿರೋದು ಕ್ರಿಯಾಪದ. ಕ್ರಿಯಾಪದ ಹೇಗೆ ಗುರುತಿಸ್ತೀರಿ? ಇದು ತುಂಬ ಸುಲಭ. ವಾಕ್ಯದಲ್ಲಿ ಯಾವ ಪದಗಳ ಮೂಲಕ ಕೆಲಸಗಳು ತಿಳಿಸಲ್ಪಡುತ್ತಿರುವೆಯೋ ಅಂದರೆ ಯಾವುದು ಕೆಲಸ ಸೂಚಿಸ್ತಾ ಇದೆ ಅದೇ ಕ್ರಿಯಾಪದ. ಇಲ್ಲಿ ತಿನ್ನುವುದು ಕ್ರಿಯಾಪದ, ಕೊಲ್ಲುವುದು ಕ್ರಿಯಾಪದ. ಹೀಗೆ ಕ್ರಿಯೆಯನ್ನು ಸೂಚಿಸ್ತಾ ಇರಬೇಕು. ಅದಕ್ಕೆ ಕ್ರಿಯಾಪದ ಅಂತ ಕರೀತಾರೆ. ರಾಜ ಸಾ ಕಮಲ. ರಾಜನು ಕಮಲನನ್ನು ನೋಡಿದಳು.